ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ನಿಮಗೆ ಒಳ್ಳೊಳ್ಳೆ ಟಿಪ್ಸ್ನ ತಿಳಿಸೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ ಯಾವೆಲ್ಲ ಟಿಪ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ವಿಡಿಯೋನ ಕೊನೆ ತನಕನೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸು ನಿಮ್ಮವರೆಗೂ ರೀಚ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಇವಾಗ ಸೊಳ್ಳೆಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ, ಈ ಥರ ಎಲ್ಲ ವಿಭಿನ್ನವಾಗಿರುವಂಥ ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ಇದು ಸೊಳ್ಳೆ ಕಾರಣದಿಂದಾಗಿ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮನೆಯಲ್ಲೇ ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂದರೆ, ಈ ಥರ ಈರುಳ್ಳಿನ ನೀವು ಒಂದು ತಗೊಳ್ಳಿ. ಇದನ್ನು ತೊಗೊಂಡಾದಮೇಲೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹೋಲ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ. ಇದು ತುಂಬಾ ಒಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಪೇಪರ್ ಮೇಲೆ ಸ್ವಲ್ಪ ಕರ್ಪೂರ ತೊಗೊಳ್ಳಿ. ಒಂದು ಕರ್ಪೂರ ತೊಗೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ 2 ಲವಂಗನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡಿಕೊಂಡು ಆದಮೇಲೆ ಈ ಈರುಳ್ಳಿ ಇರುತ್ತಲ್ಲ, ಅದಕ್ಕೆ ಒಂದೇ ಒಂದು ಬತ್ತಿನ ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಸಾಮಾನ್ಯವಾಗಿ ಮನೇಲಿ ಉಪಯೋಗಿಸ್ತಾ ಇರ್ತೀವಿ. ಆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋವಂತಹ ಹೋಲ್ಗೆ ಇದನ್ನು ಸೇರಿಸ್ಕೊಂಡು ಬತ್ತಿನ ನಾನಿಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆನ ಉಪಯೋಗಿಸ್ಕೊತಾ ಇದ್ದೀನಿ. ಸಾಸಿವೆ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಯೂಸ್ ಮಾಡುವಂತಹ ವೆಜಿಟೇಬಲ್ ಆಯಿಲ್ ಆದ್ರೂ ನೀವು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕರ್ಪೂರ ಮತ್ತು ಲವಂಗನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನಾನು ಇದನ್ನು ದೀಪದ ರೀತಿ ಮಾಡಿಕೊಂಡು ಇದನ್ನು ಹಚ್ತಾ ಇದ್ದೀನಿ. ಈ ರೀತಿ ಒಂದು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊಳ್ಳೆ ಬರುವಂತಹ ಟೈಮಲ್ಲಿ ಇದನ್ನು ಹಚ್ಕೋಬೇಕು, ಮತ್ತು ಯಾವ ಜಾಗದಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ಹಚ್ಚಿಡಬೇಕಾಗುತ್ತೆ. ಸೊ ಇದು ಯಾವುದೇ ಥರ ಸುಡಬಾರ್ದು ಅಂತ ಒಂದು ಕ್ಯಾಪ್ನ ಸಹಾಯನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿನೇ ಹೋಗುತ್ತೆ ಕರ್ಪೂರ ಹಚ್ಚೋದ್ರಿಂದ. ಮತ್ತು ಸಾಮಾನ್ಯವಾಗಿ ಈ ರೀತಿ ಮುಚ್ಚಳಗಳನ್ನ ನಾವು ಬಿಸಾಕ್ತಾ ಇರ್ತೀವಿ. ಈ ಥರ ಬಿಸಾಕೋ ಬದಲು ನಾವು ಇದನ್ನು ಅಡುಗೆ ಮನೆಗೆ ಹಾಗೆ ದೇವ್ರ ಮನೆಗೂ ಕೂಡ ಉಪಯೋಗಿಸ್ಕೋಬೋದು. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಆಯಿಲ್ನ ನಾವು ಅಡುಗೆ ಮನೆಯಲ್ಲಿ ಇಡ್ತಾ ಇರ್ತೀವಲ್ವ, ಸೊ ಇದನ್ನು ಯೂಸ್ ಮಾಡಿ ಆದಮೇಲೆ ಕೆಳಗಿಟ್ರೆ ಸೆಲ್ಫೆಲ್ಲ ಜಿಡ್ ಥರ ಆಗಿರುತ್ತೆ. ಮತ್ತು ಈ ಕ್ಯಾಪ್ ಹತ್ರ ಸ್ವಲ್ಪ ಎಣ್ಣೆ ಎಲ್ಲ ಲೀಕ್ ಆಗಿಬಿಟ್ಟು ಅಲ್ಲೇ ಚೆಲ್ತಾ ಇರುತ್ತಲ್ವ, ಸೊ ಈ ಕ್ಯಾಪ್ನ ಯೂಸ್ ಮಾಡಿಕೊಂಡು ಅದನ್ನು ಬಿಸಾಕೋ ಬದಲು ಕ್ಯಾಪ್ನ ಈ ರೀತಿ ಇಟ್ಕೊಂಡ್ರೆ ನಮಗೆ ಜಾಸ್ತಿ ಕ್ಲೀನ್ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಮತ್ತು ಕ್ಯಾಪ್ನು ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಇದೇ ರೀತಿ ನಾವು ದೇವ್ರ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಎಣ್ಣೆ ಹರಿತಾ ಇರುತ್ತೆ ಅಲ್ವಾ ಬಾಟಲ್ ಮೇಲೆ, ಅಲ್ಲಿ ಜಿಡ್ಡಾಗಬಾರ್ದು, ಕ್ಲೀನಾಗಿ ಕಾಣಿಸ್ಬೇಕು ಮತ್ತು ಕ್ಲೀನಾಗಿರಬೇಕು ಅಂದರೆ ಈ ಕ್ಯಾಪ್ನ ಸಹಾಯನ ನಾವು ತೊಗೋಬೋದು. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಕ್ಲೀನಾಗಿರುತ್ತೆ ಮನೆ. ಮತ್ತು ಸಾಮಾನ್ಯವಾಗಿ ನಮಗೆ ಅರ್ಜೆಂಟ್ ಇರೋ ಟೈಮಲ್ಲಿ ಈ ಥರ ಪೆಟಿಕೋಟ್ಸ್ಗೆ ದಾರನ ಪೋಣಿಸ್ಕೋಬೇಕಾಗಿರುತ್ತೆ. ಆವಾಗ ಪಿನ್ಗಳು ಸಿಗೋದಿಲ್ಲ, ಯಾವುದೇ ಥರ ಸೂಜಿ ದಬ್ಬಳ ಈ ಥರನೂ ಕೂಡ ಸಿಗೋದಿಲ್ಲ ನಮಗೆ. ಆವಾಗ ಏನು ಮಾಡಬೇಕಾಗುತ್ತೆ, ನಮಗೇನಾದ್ರೂ ಅರ್ಜೆಂಟ್ ಇದ್ದರೆ ಈ ಪೆನ್ನ ಸಹಾಯನ ನಾವಿಲ್ಲಿ ಪಡ್ಕೋಬೇಕಾಗುತ್ತೆ. ಈ ರೀತಿ ಪೆನ್ನ ಯೂಸ್ ಮಾಡಿಕೊಂಡು ನೋಡಿ, ನೀವು ಒಂದು ಗಂಟನ್ನು ಬೇಕಾದ್ರೂ ಹಾಕ್ಕೋಬೋದು ಕಾಟನ್ ಆಗಿದ್ದರೆ, ಅಥವಾ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಸ್ವಲ್ಪ ದಾರನ ಅಂದರೆ ಸ್ವಲ್ಪ ಉದ್ದ ಮಾಡಿಕೊಂಡು ಈ ರೀತಿ ಪೋಣಿಸ್ಕೊಂಡ್ರೆ, ಇವಾಗ ಸಪೋಸ್ ನಾವು ಪೆನ್ನಲ್ಲಿ ಪೋಣಿಸಿದ್ರೆ ಜಾಸ್ತಿ ಟೈಮ್ ನಮಗೆ ಹಿಡಿತಾ ಹೋಗುತ್ತೆ. ನೋಡಿ, ಪೆನ್ನಲ್ಲಿ ತೊಗೊಂಡ್ರೆ ಒಂದೇ ಸಲನೇ ಎಲ್ಲ ಕ್ವಿಕ್ಕಾಗಿ ಆಗೋಗುತ್ತೆ, 10 ಸೆಕೆಂಡಿಗೆ. ಈ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ. ನಮಗೆ ಸಮಯನೂ ತುಂಬಾ ಉಳಿತಾಯ ಆಗುತ್ತೆ. ಯಾವುದೇ ಥರ ಟೆನ್ಷನ್ಗಳು ಕೂಡ ಇರೋದಿಲ್ಲ. ಎಲ್ಲಾದರೂ ಹೋಗ್ಬೇಕಂದಾಗ ಈ ರೀತಿ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇದ್ದಾಗ ಆರಾಮಾಗಿ ನಾವು ಮಾಡ್ಕೊತಾ ಹೋಗ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಈ ರೀತಿ ಗ್ಲೌಸ್ನ ನಾವು ನಾರ್ಮಲಾಗಿ ಹೇರ್ ಕಲರಿಂಗ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊತಾ ಇರ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ಈ ಗ್ಲೌಸು ಸ್ವಲ್ಪ ಒಬ್ಬೊಬ್ರ ಕೈ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ, ಮತ್ತು ಅದು ಹಾಕ್ಕೊಂಡೋಗ್ಲೂ ಅಷ್ಟೇ ತುಂಬ ಅದು ಟೈಟಾಗೂ ಕೂಡ ಇರೋದಿಲ್ಲ, ಹಾಗೆ ಲೂಸಾಗಿರುತ್ತೆ. ಸೊ ಅಲ್ಲಲ್ಲೇ ನಾವೇನಾದ್ರು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ಪ್ರೆಡ್ ಆಗೋದು ಆ ರೀತಿ ಆಗ್ತಾಯಿರುತ್ತೆ. ನೋಡಿ, ಈ ರೀತಿ ಫುಲ್ ಲೂಸಾಗಿ ಹೋಗಿರುತ್ತೆ ಅಲ್ವಾ. ಸೊ ಅದನ್ನು ಏನು ಮಾಡಬೇಕಾಗುತ್ತೆ ಅಂದರೆ, ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ಗ್ಲೌಸ್ನ ತೊಗೊಂಡು ಈ ಒಂದು ಹಿಂಭಾಗ ಬರುತ್ತೆ ನೋಡಿ, ಫುಲ್ಲು ನಾನು ಬಲಗೈ ಇದೆಯಲ್ಲ, ಈ ಹಿಂಭಾಗದಲ್ಲಿ ಏನು ಮಾಡಬೇಕಾಗುತ್ತೆ, ಈ ರೀತಿ ನಾನು ತೋರಿಸ್ಕೊಡ್ತಾ ಇರೋ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ತುಂಬಾ ಈ ಟ್ರಿಕ್ ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಈ ರೀತಿ ಸ್ವಲ್ಪ ಅದನ್ನು ಎಳಿಬೇಕಾಗುತ್ತೆ. ಪ್ಲಾಸ್ಟಿಕ್ ಅದೇನು ಹರಿದೋಗೋದಿಲ್ಲ. ಈ ರೀತಿ ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕಾಗುತ್ತೆ. ಒಂದೊಂದು ಗ್ಲೌಸು ಒಂದೊಂದು ಥರ ಅಂದರೆ ಕ್ವಾಲಿಟಿ ಇರುತ್ತೆ ಅಲ್ವಾ. ಸೊ ಅದ್ರ ಮೇಲೆ ನೀವು ನೋಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ.
ನೋಡಿ ಈ ರೀತಿ ಎಳ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದು ಟೈಟ್ ಆಗ್ತಾ ಹೋಗುತ್ತೆ. ನೋಡಿ ರಿಂಕಲ್ಸ್ ಬಂದಿದೆಯಲ್ಲ, ಸೊ ಇಲ್ಲಿ ಸ್ವಲ್ಪ ನಮಗೆ ಎಲಾಸ್ಟಿಕ್ ಆ ಥರ ಒಂದು ಟ್ರಿಕ್ ಇಲ್ಲಿ ವರ್ಕ್ ಆಗುತ್ತೆ. ಸ್ವಲ್ಪ ಗಟ್ಟಿನಿ ಅಂದರೆ ಅದು ಎಳ್ಕೊಂಡ್ಮೇಲೆ ಸ್ವಲ್ಪ ಟೈಟ್ ಆದಮೇಲೆ ನಾವು ಯಾವಾಗ ಅದನ್ನು ಯೂಸ್ ಮಾಡ್ತೀವಿ ಕೈಗೆ ಹಾಕ್ಕೊತೀವಿ ಆವಾಗ ಜಾಸ್ತಿ ಮುಂಚೆಗಿಂತ ಲೂಸ್ ಆಗಿರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ಶಾಂಪೂನ ನಾವು ಎಲ್ಲಾದ್ರೂ ಬೇರೆ ಕಡೆ ತಗೊಂಡೋಗ್ಬೇಕಾಗುತ್ತೆ ಅಥವಾ ಅಲ್ಲೇ ಯೂಸ್ ಮಾಡಿ ಆದಮೇಲೆ ಅದನ್ನು ಲಾಕ್ ಮಾಡಬೇಕಾಗುತ್ತೆ ಅಲ್ವಾ. ಕೆಲವು ಸಂದರ್ಭದಲ್ಲಿ ಈ ಥರ ಶಾಂಪೂ ಅಲ್ಲದೇ ಬೇರೆ ಯಾವುದೇ ಒಂದು ಲಿಕ್ವಿಡ್ ಇರ್ಬೋದು, ಈ ಥರ ಕ್ಯಾಪ್ ಏನಾದ್ರೂ ಇದ್ದರೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿದ್ರೆ ಅದು ವೇಸ್ಟ್ ಆಗೋದಿಲ್ಲ ಮತ್ತು ಲಿಕ್ವಿಡ್ ಚೆಲ್ಲೋದು ಇಲ್ಲ. ನಾವೇನಾದ್ರೂ ಕ್ಯಾಪ್ ಕಂಪ್ಲೀಟಾಗಿ ಲಾಕ್ ಮಾಡಬೇಕು ಅಂತಂದರೆ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ನೋಡಿ ಲಾಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಚೆಲ್ತಾ ಇರುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಈ ಕ್ಯಾಪ್ನ ತೊಗೊಂಡು ನೋಡಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಲ್ಲ, ತೋರಿಸಿದ್ದೀನಲ್ಲ, ಈ ರೀತಿ ಟ್ರೈ ಮಾಡಿ ನೋಡಿ. ಈ ಎಂಡಿಂಗಲ್ಲಿ ಏನಿರುತ್ತೆ ಒಂದು ಲಿಕ್ವಿಡು ಅದನ್ನೆಲ್ಲದನ್ನು ಆ ಬಾಟಲ್ ಒಳಗಡೆ ಸೇರಿಸ್ಕೊಳ್ಳಿ. ಫಸ್ಟು ಮೊದಲನೇದಾಗಿ ನೀಟಾಗಿ ಅದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ನೋಡಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಲ್ಲ, ಈ ರೀತಿ ಪುಷ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಅದು ಪೈಪಲ್ಲಿರುವಂತಹ ಮತ್ತು ಆ ಬ್ಲ್ಯಾಕ್ ಕಲರ್ ಏನಿದೆ ಈ ಒಂದು ಕ್ಯಾಪಲ್ಲಿರುವಂತಹ ಎಲ್ಲ ಒಂದು ಲಿಕ್ವಿಡು ಆ ಬಾಟಲ್ ಒಳಗಡೆ ಹೋಗ್ಬಿಡುತ್ತೆ. ನಂತರ ಇದನ್ನು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಬಾಡಿ ಲೋಷನ್ನು ಅಷ್ಟೇ ಈ ರೀತಿ ಆಗಿರುತ್ತೆ, ವೇಸ್ಟ್ ಆಗುತ್ತೆ, ಅದೆಲ್ಲದನ್ನು ಕೂಡ ಅವಾಯ್ಡ್ ಆಗ್ತಾ ಹೋಗುತ್ತೆ. ನೋಡಿ ಲೆಫ್ಟ್ ಕೈ ಏನಿದೆ ನಂದು ಅದನ್ನು ಲೆಫ್ಟ್ ಸೈಡ್ ತಿರುಗಿಸ್ಬೇಕು. ಈ ಬಾಟಲ್ ಏನಿದೆ ಅದನ್ನು ರೈಟ್ ಸೈಡ್ ಲಾಕ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಫುಲ್ಲು ಲಾಕ್ ಆಗಿ ಹೋಗ್ಬಿಡುತ್ತೆ. ಮತ್ತು ನೋಡಿ ಸ್ವಲ್ಪನೂ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ, ಯಾವುದೇ ಥರ ಲೀಕ್ ಕೂಡ ಆಗಲ್ಲ.